ಧಾರವಾಡ ಮಾದನಬಾವಿ ಗ್ರಾಮದಲ್ಲಿ ಜರುಗಿದ ಸಾರ್ವಜನಿಕರ ಕುಂದುಕೊರತೆ ಸಭೆ. ಗ್ರಾಮೀಣ ಸಮಸ್ಯೆಗಳ ಪರಿಹಾರಕ್ಕೆ ಮೊದಲ ಆದ್ಯತೆ. ಸರ್ಕಾರಿ ಯೋಜನೆಗಳನ್ನು ಸದುಪಯೋಗಪಡಿಸಿಕೊಳ್ಳಲು ಜಿಲ್ಲಾ ಪಂಚಾಯಿತಿ ಸಿಇಒ ಭುವನೇಶ್ ಪಾಟೀಲ್ ಧಾರವಾಡ ಗ್ರಾಮದ ಜನತೆಯ ಸಮಸ್ಯೆಗಳನ್ನು ಆಲಿಸಲು ಮತ್ತು ಅವುಗಳಿಗೆ ಸೂಕ್ತ ಪರಿಹಾರ ಒದಗಿಸಲು ಕುಂದುಕೊರತೆ ಸಭೆಯನ್ನು ಆಯೋಜಿಸಲಾಗಿತ್ತು. ಶಿಕ್ಷಣ ವ್ಯವಸ್ಥೆ ಇದೆನಾ ನಮ್ಮ ಗ್ರಾಮಗಳಲ್ಲಿ, ಅದನ್ನು ನಾವು ನೋಡ್ಬೇಕಾಗ್ತದೆ. ಇಲ್ಲಿ ಇರ್ತಕ್ಕಂಥ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳು ಇದಾವೇನಾ, ಕಟ್ಟಡ ಸರಿಯಾಗಿ ಇದೆನಾ, ಶಿಕ್ಷಕರು ಸರಿಯಾಗಿ ಇದಾವೇನಾ, ಅಂದ್ರೆ ಅದರ ನಂಬರ್ಸ್ ಮತ್ತೆ ಅವರು ಸರಿಯಾಗಿ ಕಲಿಸ್ತಾ ಇದ್ದಾರೆ. ಶಾಲೆಗಳಲ್ಲಿ ಏನಿದೆ ಮಧ್ಯಾಹ್ನ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಅದೆಲ್ಲ ಕಲ್ಪಿಸಲಾಗಿದೆನಾ, ಅದನ್ನು ನೋಡ್ಬೇಕಾಗ್ತದೆ. ಏನಂತಂದ್ರೆ ನಮ್ಮ ಗ್ರಾಮಗಳಲ್ಲಿ ಎಲ್ಲ ಹೆಲ್ತ್ ರಿಲೇಟೆಡ್, ಆರೋಗ್ಯ ರಿಲೇಟೆಡ್ ಸಬ್ ಸೆಂಟರ್ ಅಥವಾ PSC ಇದ್ರೆ PHC ಪ್ರಾಥಮಿಕ ಆರೋಗ್ಯ ಕೇಂದ್ರ ಸರಿಯಾಗಿ ನಡೀತಾ ಇದೆನಾ. ನೀರಿನ ಸಮಸ್ಯೆ, ರಸ್ತೆ ದುರಸ್ತಿ, ವಿದ್ಯುತ್ ಪೂರೈಕೆ, ನಿವೇಶನ ಸಮಸ್ಯೆಗಳನ್ನು ಮತ್ತು ಇತರೆ ಹಲವು ವಿಚಾರಗಳ ಬಗ್ಗೆ ಸಾರ್ವಜನಿಕರು ತಮ್ಮ ಅಹವಾಲುಗಳನ್ನು ಸಲ್ಲಿಸಿದರು. ನಿಯಮ ಅನುಸಾರ ಎಲ್ಲ ಅಹವಾಲುಗಳನ್ನು ವಿಲೇವಾರಿ ಮಾಡಲಾಯಿತು ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಭುವನೇಶ್ ಪಾಟೀಲ್ ಅವರು ಹೇಳಿದರು. ಧಾರವಾಡ ಜಿಲ್ಲೆಯ ಮಾದನಬಾವಿ ಗ್ರಾಮದ ವೀರಭದ್ರೇಶ್ವರ ಸಮುದಾಯ ಭವನದಲ್ಲಿ ಗ್ರಾಮದ ಸಾರ್ವಜನಿಕರಿಂದ ಕುಂದುಕೊರತೆ ಸ್ವೀಕರಿಸಿ ಸಭೆಯನ್ನು ಜರುಗಿಸಲಾಯಿತು. ಕ್ರಾಂತಿ ಸಮಾಚಾರ, ಧಾರವಾಡ.